taking shots at the enemy. I'm gonna make it. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಧು ಬೈಟ್ಸ್ ಕುಕಿಂಗ್ ಚಾನಲ್. ಇವತ್ತು ಯಾವ ರೆಸಿಪಿ ಮಾಡ್ತೀನಿ ಅಂದರೆ ಸ್ಯಾಂಡ್ವಿಚ್. ಯಾವ ಥರ ರೆಸಿಪಿ ಮಾಡೋದು ಬನ್ನಿ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ, ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, ಈಗ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಕ್ಯಾಪ್ಸಿಕಮ್ ಸೇರಿಸ್ಕೊತಿದ್ದೀನಿ, ಒಂದು ಕ್ಯಾರೆಟ್ ಸೇರಿಸ್ಕೊತಿದ್ದೀನಿ, ಒಂದು ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ. ಇಲ್ಲ ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡು ಓಕೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸಾಕು. ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಟೊಮೊಟೊ ಸೇರಿಸ್ಕೊತಿದ್ದೀನಿ. ಇವಾಗ ಮುಚ್ಕೊತಿದ್ದೀನಿ. ಇದು ಸಿಮ್ಮಲಿಕ್ಕೆ ಒಂದು 5 ಮಿನಿಟ್ಸ್ ಬೇಗ ಬಿಡಬೇಕು. ಸಾಕು, ಇವಾಗ ತೆಗಿಯೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್. ಇಷ್ಟನ್ನು ಸೇರಿಸ್ಕೊಳ್ಳಿ. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟೇನು. ಇದನ್ನ ಮುಚ್ಚಿ ಸೈಡಿಗೆ ಇಟ್ಕೊಳ್ಳಿ. ಒಂದು ಪ್ಯಾನ್ ತಗೊಳ್ಳಿ. ಒಂದು ಪ್ಯಾನಿಗೆ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಮಾಡಿಕೊಡಿ. ಈ ಥರ ಹಿಂದೆ ಮುಂದೆ 2 ಸೈಡು ರೋಸ್ಟ್ ಮಾಡ್ಕೊಳ್ಳಿ. ನೀವು ಎಣ್ಣೆ ಹಾಕೊಳ್ಳೋದ್ರ ಬದಲು ತುಪ್ಪ ಹಾಕೋಬೋದು ಅಥವಾ ಬೆಣ್ಣೆ ಹಾಕೋಬೋದು, ನಿಮ್ಮ ಚಾಯ್ಸ್. ಈ ಥರ ಹಿಂದೆ ಮುಂದೆ ಚೆನ್ನಾಗಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿದೆ. ಈಗ ಸೈಡ್ ರೋಸ್ಟ್ ಆದಮೇಲೆ ಆಗಲೇ ಮಸಾಲೆ ಮಾಡ್ಕೊಂಡಿದ್ವಲ್ಲ, ಅದನ್ನ ಈ ಥರ ಸೇರಿಸ್ಕೊಬೇಕು. ನಿಮಗೆ ಎಷ್ಟಾಗುತ್ತೋ ಸೇರಿಸ್ಕೊಳ್ಳಿ. ಈ ಥರ ಫುಲ್ಲು ಸೈಡಿಗೆಲ್ಲ ಸ್ವಲ್ಪ ಸೇರಿಸ್ಕೊಳ್ಳಿ ಕ್ಲೀನಾಗಿ. ಈ ಥರ ಸೇರಿಸ್ಕೊಂಡ್ಮೇಲೆ ಈ ಥರ ಮುಚ್ಚಿ ಈ ಥರ ಮಾಡಿ. ಈಗ ಒಂದ್ಸರಿ